ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜೀವ ನರಸಿಂಹೇಗೌಡ ಹೊಸಕೋಟೆ ಅಂತ. ಇತ್ತೀಚೆಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು 15,000 ಶಿಕ್ಷಕರನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತಗೊಂಡು ಒಂದು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಪ್ರೌಢಶಾಲಾ ಶಿಕ್ಷಕರಿಗೆ ಹೊರಡಿಸಿದ್ದಾರೆ. ಅದರಲ್ಲಿ ಕೆಲವೊಂದು ತಿದ್ದುಪಡಿಗಳಿಗೆ ಅವರು ಅವಕಾಶ ಕೊಟ್ಟಿದ್ದಾರೆ. ಎಂಥ ಮೇಜರ್ ಬ್ಲಂಡರ್ ಮಿಸ್ಟೇಕನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿದಾರೋ ಅಥವಾ ಗೊತ್ತಿಲ್ಲದೆ ಮಾಡಿದಾರೋ ಅಂತ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ವಿಶೇಷವಾಗಿ BPEDಗೆ ಸಂಬಂಧಪಟ್ಟಂಗೆ, BPED MPED ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಗೆ ನೀವು ನೋಟಿಫಿಕೇಷನ್ಗಳನ್ನ ಓದಬೇಕು ನೀಟಾಗಿ. ಸುಮ್ಮನೆ ಕಾಲ್ ಫಾರ್ಮ್ ಮಾಡ್ಬಿಟ್ಟವ್ರೆ, ಎಕ್ಸಾಮ್ ಕಾಲ್ ಫಾರ್ಮ್ ಮಾಡೋರೆ, ನಾವು ಓದಬೇಕು, ನಾವು ಬರೀಬೇಕು, ಕುತ್ಕೊಂಡ್ಬರಿಬೇಕು, ನಾವು ಕಷ್ಟಪಟ್ಟು ಓದಬೇಕು, ಸೋರ್ಸಸ್ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಲ್ಲ. ನಿಮಗೆ ಕಾಂಪಿಟೇಟರ್ಸು ಯಾರ್ಯಾರು ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಫಸ್ಟು. ಈಗ ಇವರು ಹೊರಡಿಸಿರೋ ಅಧಿಸೂಚನೆಯಲ್ಲಿ ಯಾರೆಲ್ಲ ಇದಕ್ಕೆ ಫಿಸಿಕಲ್ ಎಜುಕೇಷನ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಜನರಲ್ ಆಗಿ BPED MPED ಮಾಡಿರೋರು ಅಪ್ಲೈ ಮಾಡ್ಬೋದಾಗಿತ್ತಲ್ವಾ. ಇವಾಗ ಯಾರು ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಡಿಗ್ರಿನಲ್ಲಿ ಫಿಸಿಕಲ್ ಎಜುಕೇಷನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡ್ಕೊಂಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇವಾಗ ಇವ್ರ ನೋಟಿಫಿಕೇಷನ್ ಪ್ರಕಾರ ಡಿಗ್ರಿನಲ್ಲಿ ಯಾವ್ದಾರ ಫಿಸಿಕಲ್ ಎಜುಕೇಷನ್ ಸಬ್ಜೆಕ್ಟ್ ಒಂದನ್ನೇ ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ, ಬೇರೆ ಸಬ್ಜೆಕ್ಟ್ಗಳ ಜೊತೆ ಸೇರಿಕೊಂಡು ಅವರು ಅಪ್ಲೈ ಮಾಡ್ಬೋದು. ಡಿಗ್ರಿನಲ್ಲಿ ಫಿಸಿಕಲ್ ಎಜುಕೇಷನ್ನ ಒಂದು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಂಡು ಇಂಟರ್ ಕಾಲೇಜಿಯೇಟ್ ಸ್ಪೋರ್ಟ್ಸಲ್ಲಿ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ತಗೊಂಡಿರೋರು ಅಪ್ಲೈ ಮಾಡ್ಬೋದು. ಎನಿ ಡಿಗ್ರಿ ಮಾಡಿರೋರು, ಆಯಿತಾ, ಯಾವುದೇ ಡಿಗ್ರಿ ಮಾಡಿರೋರು NCC ಸರ್ಟಿಫಿಕೇಟ್ ಆಗಿದ್ರೆ ಸಾಕು, ಅಪ್ಲೈ ಮಾಡ್ಬೋದು BPEDಗೆ. ಎನಿ ಡಿಗ್ರಿ ಸ್ಟೇಟ್ ರೆಪ್ರೆಸೆಂಟೇಷನ್ ಮಾಡಿದ್ರೆ, ಯೂನಿವರ್ಸಿಟಿ ರೆಪ್ರೆಸೆಂಟೇಷನ್ ಮಾಡಿದರೆ, ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ಗಳಿದ್ದರೆ ಅವರು ಡೈರೆಕ್ಟಾಗಿ BPEDಗೆ ಅಪ್ಲೈ ಮಾಡ್ಬೋದು. ಫಿಸಿಕಲ್ ಎಜುಕೇಷನ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಈ ಥರ ಎಲ್ಲ ಅಪ್ಲಿಕೇಶನ್ ಹಾಕ್ಬೋದು ಇಂಥದ್ರೆಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದಾರೆ. ಸೊ ನೀವೇನು ಮಾಡಬೇಕು ಇವಾಗ ಅಂತ ಅಂದರೆ, ಅದನ್ನು ಅಬ್ಜೆಕ್ಷನ್ ಮಾಡಬೇಕು. ಫಿಸಿಕಲ್ ಎಜುಕೇಷನ್ನಲ್ಲಿ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ನು, ಮತ್ತು ಇನ್ನೊಂದು ಡಿಗ್ರಿ ಪ್ರೋಗ್ರಾಮ್ ಕಂಪ್ಲೀಟ್ಲಿ ಫಿಸಿಕಲ್ ಎಜುಕೇಷನ್ BPS ಏನೋ ಅಂತಾರಲ್ಲ ಅದು, ಮತ್ತು MPED ಮಾಡಿರೋರು ಮಾತ್ರ ಇದಕ್ಕೆ ಆದ್ಯತೆ ಕೊಡಿ ಅಂತ ಹೇಳಬೇಕು ನೀವುಗಳು ಸೇರಿ. ಈ ಥರ ಯಾವುದೇ ಡಿಗ್ರಿ ತಗೊಂಡಿರಲಿ, ಇಂಟರ್ ಕಾಲೇಜೇಟ್ ಮೆಡ್ಲು ಮಾಡಿರಲಿ, ಸ್ಟೇಟ್ ಲೆವೆಲ್ ಮೆಡ್ಲು ಮಾಡಿರಲಿ, ಎಲಿಜಿಬಲ್ಲು ಏನೇ ಯಾವ್ದಾದ್ರು ಒಂದು ಇಡೀ ಡಿಗ್ರಿ ಸಬ್ಜೆಕ್ಟಲ್ಲಿ ಫಿಸಿಕಲ್ ಎಜುಕೇಷನ್ ಸಬ್ಜೆಕ್ಟ್ ಒಂದು ಓದ್ಬಿಟ್ಟು ಅವ್ರು ಎಲಿಜಿಬಲ್ಲು ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಅಂತ ಅಂದರೆ ನೀವುಗಳು ಮಣ್ಣು ತಿನ್ನಬೇಕಾಗುತ್ತೆ. 2 ವರ್ಷ MPED ಮಾಡಿ, 2 ವರ್ಷ BPED ಮಾಡಿ, PhD ಮಾಡಿ, ಏನು ಮಾಡ್ತೀರಿ ನೀವೆಲ್ಲ? ಅದರಿಂದ ದಯವಿಟ್ಟು 7ನೇ ತಾರೀಕು ಗೆಜೆಟ್ ಆಗಿದೆ, ಇನ್ನೂ ಕೂಡ ಅವಕಾಶ ಇದೆ. ಈಗ ಪ್ರಸ್ತುತ ವ್ಯಾಸಂಗ ಮಾಡಿದವರು ಮತ್ತು ಕೆಲಸಕ್ಕೋಸ್ಕರ ಕಾಯ್ತಾ ಇರೋರು ಫಿಸಿಕಲ್ ಎಜುಕೇಷನ್ನರು ಆ ಗೆಜೆಟ್ ನೋಟಿಫಿಕೇಷನ್ ಓದ್ಬಿಟ್ಟು ಅಬ್ಜೆಕ್ಷನ್ ಹಾಕಿ ಅವ್ರನ್ನ ಹೋಗಿ ಕೇಳಿ. ನಾನು ಸುಮ್ಮನೆ ವೈಯಕ್ತಿಕವಾಗಿ ಫ್ರೆಂಡ್ಸ್ ಆದರೆ ಕೇಳಿದ್ಕೆ ನನಗೆ ಗೊತ್ತಾ, ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಸರ್ ಅಂತ ಅಂದರು. ಮತ್ತು ಇನ್ನೊಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದೆಯಲ್ಲ, ಮಲ್ಟಿಪಲ್ ಚಾಯ್ಸ್ ಇದ್ದರೆ ಅದರಲ್ಲಿ ಸ್ವಲ್ಪನಾದ್ರು ಸತ್ಯಾಂಶ ಇರ್ತದೆ ಮಾಡೋಕ್ಕೆ, ಅಷ್ಟು ಇದರಲ್ಲಿ ಆಗೋದಿಲ್ಲ. ಈಗ ಡಿಸ್ಕ್ರಿಪ್ಟಿವ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಆನ್ಸರ್ ಬರೆಯೋಕ್ಕೆ. ಡಿಸ್ಕ್ರಿಪ್ಟಿವ್ ಟೇಬಲ್ ಕೊಟ್ಟವ್ರೆ ಅಂತ ಅಂದರೆ ಅಲ್ಲಿ ಗೋಲ್ಮಾಲ್ ನಡೀತದೆ ಅಂತಲೇ ಅರ್ಥ. ಇದು ಬೇರೆ ರೀತಿಯಲ್ಲೂ ವ್ಯಾಖ್ಯಾನ ಮಾಡ್ಬೋದು, ವ್ಯಾಖ್ಯಾನ ಮಾಡಬಾರ್ದು ಅಂತೇನಿಲ್ಲ. ಇವೆಲ್ಲ ಉದ್ದೇಶಪೂರ್ವಕವಾಗಿ ನೀವು ಕೋರ್ಟ್ಗೆ ಹೋಗಲಿ, ಕೆಲಸದ ಬರೋದು ಇವರೇ ತಡೆ ತರಲಿ, ಇವರೇ ನಿಲ್ಲಿಸ್ಲಿ ಅನ್ನೋದು ಕೂಡ ದುರುದ್ದೇಶ ಇರುತ್ತೆ. ದುರುದ್ದೇಶದೊಂದಿಗೆ ದುರುದ್ದೇಶ ಇರ್ತಕ್ಕಂಥದ್ದು ಇದು. ಸೊ ಅದರಿಂದ ಈಗೇನು ಡೆಲ್ಲಿನಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ, ಅವೆಲ್ಲ ಶುರುವಾಗೋಕ್ಕೆ ಪ್ರತಿಯೊಂದಕ್ಕೂ ಕಾರಣ ಈಗಿನ ರಾಜಕಾರಣಿಗಳೇ. ಇವ್ರು ತರ್ತಾ ಇರ್ತಕ್ಕಂಥ ಪಾಲಿಸಿಗಳು ಅದು ಬೇರೆ ಥರ ಬಿಡಿ. ಈಗ ಸದ್ಯಕ್ಕೆ ನೀವು ಈಗ ಅಬ್ಜೆಕ್ಷನ್ ಹಾಕೋಕೊಂಡು ಟೈಮ್ ಇದೆ, ನೀವು ಅಬ್ಜೆಕ್ಷನ್ ಹಾಕಿ.